ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೀತಮ್ದು ಫಸ್ಟ್ ಡೇ ಸ್ಕೂಲು. ಹಾಗಾಗಿ ಪ್ರಗತಿನ ಸ್ಕೂಲಿಗೆ ಕಳಿಸ್ಬಿಟ್ಟು ಪ್ರೀತಮ್ಗೆ ಅಂತ ಬೇರೆ ಲಂಚ್ ಬಾಕ್ಸ್ನ ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನ ನೈಟೇ ನೆನೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಸಿರು ಮೆಣಸಿಗೆ ಹಾಕಿ ಚೆನ್ನಾಗಿ ದೋಸೆ ಬ್ಯಾಟರ್ ಥರ ರುಬ್ಕೊಂಡು ಅದಕ್ಕೆ ಒಂದು ಸ್ಪೂನ್ ದೊಡ್ಡ ಸ್ಪೂನಷ್ಟು ಕಡಲೆ ಇಟ್ಟು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಥರ ಹಾಕ್ಕೊಳ್ಳೋದು. ಇದು ದೋಸೆನೇ, ಸ್ಮೆಲ್ ಮಾತ್ರ ಬೋಂಡ ಥರ ಇರುತ್ತೆ. ಮಕ್ಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಪ್ರೀತು ಸ್ಕೂಲ್ ಹೋಗ್ತಾ ಇದೆಯಾ? ಪ್ರೀತು ಸುಸು ಮಾಡಿದ್ನಾ? ಮಾಡ್ದೆ. ಹೋಗ್ಬಾರ್ದು ನಡಿ. ಬಾಯ್ ಮಾಡಿ ಡ್ಯಾಡಿಗೆ. ಬಾಯ್. ಪ್ರಗತಿಗೆ ರೈಸ್ ಐಟಮ್ ಮಾಡಿಕೊಟ್ಟಿದ್ದೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಅವ್ನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ದೋಸೆ ಮಾಡಿಕೊಂಡು ಎತ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೊರಟೆ. ಯಾಕೆಂತಂದರೆ ಎಬ್ಬಿಸಿ ಅವ್ನಿಗೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಹೋಗೋಷ್ಟರೊಳಗೆ ಟೈಮ್ ಆಗೇ ಹೋಗಿತ್ತು. ಇನ್ನು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾನೆ ಅವ್ನಿಗೊಂದು ದೋಸೆ ತಿನ್ನಿಸ್ಕೊಂಡೆ. 2 ದೋಸೆ ತೊಗೊಂಡೋಗಿದ್ದೆ. ಆನ್ ದ ವೇ ಅಥವಾ ಅಲ್ಲೇನಾದರೂ ಹೊಟ್ಟೆ ಹಸಿದ್ರೆ ಅವ್ನಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀರು ಮತ್ತು ದೋಸೆ ತೊಗೊಂಡೋಗಿದ್ದೆ. ಅಲ್ಲಿ ಹೋಗಿ 1.5 hour ಅಷ್ಟೇ ಕ್ಲಾಸಸ್ ಇರುತ್ತೆ. ನಾವು ಪಕ್ಕಾ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ನ ಫಾಲೋ ಮಾಡ್ತೀವಿ. 8 ಗಂಟೆಗೆ ಹೇಳಿದ್ರು 8:15ವರೆಗೂ ನಾವು ಡ್ರಾಪ್ ಮಾಡ್ಬೋದಂತೆ. 8:20 ತನಕನೂ ಓಕೆ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಬಟ್ ನಾವು ಹಾಗೆಲ್ಲ ಅಲ್ಲ, ಒಂದ್ಸರಿ ಟೈಮಿಂಗ್ಸ್ ಅಂದರೆ ಪಕ್ಕಾ ಟೈಮಿಂಗ್ಸಲ್ಲಿ ಇರ್ತೀವಿ. ಅದೇನೋ ಗೊತ್ತಿಲ್ಲ, ಚಿಕ್ಕ ಹುಡುಗಿಂದ ಹಾಗೇನೆ ನಮ್ಮ ಮಕ್ಳು ಹಾಗೆ ಇರಬೇಕು ಅಂತ ಆಸೆ. ಅಲ್ಲಿಂದ ತೊಗೊಂಡೋಗಿ ಪ್ರೀತಮ್ನ ಬಿಟ್ಟೆ. ಅಲ್ಲಿ ಆಯಾ ಆಂಟಿ ಕೇಳ್ತಾಯಿದ್ರು ಏನು ನಿನ್ನ ಹೆಸರು ಅಂತ. ಇಲ್ಲಿಂದ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗಂಗಿಲ್ಲ, ಅವ್ನು ಅಳ್ತಾನೆ, ಹೋಗಲ್ಲ, ಇವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಅಂತೆಲ್ಲ ವೆಯ್ಟ್ ಮಾಡ್ತಿದ್ದೆ. ಅವ್ನು ಏನೂ ಹೇಳಲಿಲ್ಲ, ನನಗೆ ಬಾಯಿ ಕೂಡ ಮಾಡಲಿಲ್ಲ. ಸೀದಾ ಅವ್ರು ಚಾಕ್ಲೇಟ್ ಕೊಡ್ತೀನಿ ಅಂತ ಅಂದರು. ಅವ್ರ ಹಿಂದೆ ಆರಾಮಾಗಿ ಹೊರಟ. ಅಲ್ಲಿಂದ ನಾನು ಮತ್ತೆ ವೆಯ್ಟ್ ಮಾಡ್ತಿದ್ದೆ. ಬೇಡ, ಇಲ್ಲಿ ಇರಬೇಡಿ, ನೀವು ಹೋಗಿ, ಇಲ್ಲೆಲ್ಲ ಇರೋಂಗಿಲ್ಲ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬರು ನನಗೆ ಫ್ರೆಂಡ್ ಆದರು. ಅವ್ರನ್ನ ಕರ್ಕೊಂಡು ಹೋಗಿ ಯೂನಿಫಾರ್ಮ್ನು ಮತ್ತು ಶೂ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ. 1.5 hour ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಆ ಸ್ಟೋರ್ ರೂಮಲ್ಲೇ ಕೂತ್ಕೊಂಡು ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಕೂತ್ಕೊಳ್ಳೋಷ್ಟೊಳಗೆ 1.5 ಗಂಟೆ ಮುಗಿಸ್ಬಿಟ್ವಿ. ಇನ್ನು ಸ್ಕೂಲ್ ಬಿಡೋ ಟೈಮ್ ಆಯಿತು. ಇದೇ ಪ್ರಗತಿ ಸ್ಕೂಲು. ಪ್ರಗತಿಗೆ ಹೇಳಿದ್ದೆ, ನಾನು ಬರ್ತೀನಿ, ನಾನು ಇಲ್ಲಿರ್ತೀನಿ, ನೀನಾದರೆ ನನ್ನನ್ನು ಮೀಟ್ ಮಾಡು ಅಂತ. ಮಧ್ಯ ಆ ಥರ ಎಲ್ಲ ಪೇರೆಂಟ್ಸ್ನ ಮೀಟ್ ಮಾಡೋಕೆ ಅಲೋನೇ ಇಲ್ಲ. ಮಕ್ಕಳನ್ನ ಮೀಟ್ ಮಾಡಬೇಕು ಅಥವಾ ಮಕ್ಕಳ ಬಗ್ಗೆ ಟೀಚರ್ ಹತ್ರ ಏನಾದರೂ ಮಾತಾಡಬೇಕು ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಇರುತ್ತೆ. ಅದೇ ಟೈಮಿಂಗ್ಸಲ್ಲಿ ಹೋಗಬೇಕು. ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡೋಂಗೆ ಇಲ್ಲ ಈ ಸ್ಕೂಲಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಸ್ಕೂಲು. ಎಲ್ಲ ಮಕ್ಕಳುಗಳು ಅಂತ ಅಳ್ಕೊಂಡು ಬರ್ತಾಯಿದ್ರು. ಏನು ಪ್ರಾಬ್ಲಮ್ ಅಂತಂದರೆ, ಒಂದು ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮಕ್ಕಳು ಅಳ್ತಾಯಿದ್ರಂತೆ. ಬಟ್ ಟೀಚರ್ಸ್ನ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು, ಅವ್ರನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ರೀತಮ್ಗೋಸ್ಕರ ಶೂ, ಯೂನಿಫಾರ್ಮು ಎಲ್ಲ ತೊಗೊಂಡು ಕಾಯ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ದೇನೆ. ಸೊ ಹಾಗಾಗಿ ಪ್ರಗತಿನೂ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಈಗ ಮನೆಗೆ ಹೋಗೋದು. ಯಾಕೆ ಅಳ್ತಾ ಇದ್ದಲ್ಲ ನೀನು ಸ್ಕೂಲಲ್ಲಿ? ಅನ್ನ ಬೇಕು ಅಂತ ಅಳ್ತಿದ್ದ. ಬಾಕ್ಸಲ್ಲಿ ಇನ್ನೊಂದು ದೋಸೆ ಇದೆ, ತಿನ್ಕೊಂಬಿಡು ಹೋಗ್ಬೇಕಾದ್ರೆ. ಶೂ ಅದು ನಿನಗೆ, ಶೂ ತೊಗೊಂಡು ಬಂದಿದ್ದೀನಿ, ನೋಡಿದೆ ಇದರೊಳಗೆ ಶೂ ಇದೆ. ಹಾಂ, ಮ್ಯಾಮ್ ಏನು ಕೊಟ್ಟರು ನಿನಗೆ? ಚಾಕಿ ಕೊಟ್ರಾ? ಸಂಜೆ ಬರೋಣ ನಡಿ, 10 ಮೇಲೆ 10. ಇವತ್ತು ನನ್ನ ಬರ್ತಡೇ. ಒಬ್ರಿಗೂ ನೆನಪಿಲ್ಲ ಇವತ್ತು ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು. ಯಾರೊಬ್ಬರು ವಿಶ್ ಮಾಡಿಲ್ಲ. ಅಪ್ಪ, ಮಗಳು, ಈ ನನ್ನ ಮಗ, ನಡಿ, ಯಾರು ವಿಶ್ ಮಾಡಿಲ್ಲ. ಏನು ಮಾಡೋಕ್ಕಾಗತ್ತೆ. ಮನೆಗೆ ಹೋಗಿ ಸಂಜೆ ತನಕ ವೆಯ್ಟ್ ಮಾಡ್ತೀನಿ, ನೋಡೋಣ ಯಾರಾದರೂ ವಿಶ್ ಮಾಡ್ತಾರಾ ಅಂತ. ಬೆಳಗ್ಗೆನೇ ನೆನಪಾಯಿತು, ಬಟ್ ನಾನು ಹೇಳಲಿಲ್ಲ. ನೋಡುವ, ಎಷ್ಟೋ ತನಕ ನೆನಪಿಟ್ಕೊಂಡಿರಲ್ಲ ಅಂತ. ಬರೀ ಆಚೆಗಡೆನೇ ಇರೋದಾಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿಲ್ಲ, ಕೆಡ್ಸೋಗಿದೆ, ಆಟೋದಲ್ಲಿ ಹೋಗಿದ್ದಲ್ಲ. ಪ್ರೀತಮ್ಗೆ ಬಾಕ್ಸು ನೆನೆ ತೊಗೊಂಬಂದ್ವಿ, ಯೂನಿಫಾರ್ಮು ಮತ್ತು ಬಾ ಶೂ ಎಲ್ಲ ತೊಗೊಂಬಂದ್ವಿ. ಮಂಡೆಯಿಂದ ಪ್ರಾಪರಾಗಿ ಕಲಿಸ್ಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಾ ಪ್ರೀತು. ಏನದು ಶೂ ಬಿಚ್ಚು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಪ್ರೀತಮ್ ಬಾ ಶೂ ಬಿಚ್ಚು ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಒಳಗಡೆ ಹೋದ. ಆದರೆ ವಾಪಸ್ ಬರಬೇಕಾದ್ರೆ ಯಾಕೋ ಅಳ್ತಾ ಇದ್ದ. ಯಾಕೆ ಅಳ್ತಾ ಇದ್ದ ಪ್ರೀತಮ್ ನೀನು ಬರಬೇಕಾದ್ರೆ? ಹೆಂಗೆ ಅಳ್ತೆ? ಯಾಕೆ ಹಂಗತ್ತೆ? ಮಮ್ಮಿ ಬೇಕು ಅಂತ ಅರ್ಥ? ಹಾಂ, ಬೇಕು ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಅರ್ಥ? ಬೈಲಿ ಶೂ ಅಲ್ಲೆಲ್ಲ ಸೈಜ್ ನೋಡ್ಕೊಳ್ಳೋಕೆ ಹೋಗ್ಲಿ. ಅದೆಲ್ಲ ಡಸ್ಟ್ ಆಗಿದೆ ಬಾಯ್ಲಿ.
ಬಾಯ್ ಡ್ಯಾಡಿ ನೋಡಿಲಿ ಪ್ರೀತಮ್ ಎಲ್ಲೋಗಿದೆ ಸ್ಕೂಲ್ಗೆ ಹೋಯ್ತಾ ಹೆಂಗತ್ತೆ ಸ್ಕೂಲಲ್ಲಿ ಹೆಂಗ್ ಅಳ್ತಿದ್ದಲ್ಲ ಪ್ರೀತಮ್ ತೋರ್ಸು ಡ್ಯಾಡಿ ಹೇಗ್ಯಾ ಮಾಡಬಾರ್ದು ನಿಂಗೇನೋ ತೋರಿಸ್ತೀನಿ ಬಾಯ್ಲಿ ಅವ್ನ ಸೈಜ್ ನೋಡಿಲ್ಲ ನಾನು ಅಂದಾಜ್ ಮೇಲೆ ತಂದಿದ್ದೀನಿ ಅದೇನಾಗಿತ್ತು ಗೊತ್ತಾ ಸ್ಕೂಲಿಗೆ ಕಳ್ಸಿದ ತಕ್ಷಣ ಫ್ರೀ ಆಗಿದ್ನಲ್ಲ 9:30 ತನಕ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿ ಯೂನಿಫಾರ್ಮ್ ತಂದ್ಬಿಟ್ಟೆ. ಆಮೇಲೆ ಅವ್ನು ಬಂದ ತಕ್ಷಣ ಎಲ್ಲ ತುಂಬ್ಕೊಂಡ್ಬಿಟ್ರು. ಅದು ಬ್ರೇಕ್ ಟೈಮ್ ಬೇರೆ ಅಲ್ವಾ ಮಕ್ಳಿಗೆ, ಅಂದ್ರೆ ಹೈಸ್ಕೂಲ್ ಮಕ್ಳಿಗೆಲ್ಲ ಬ್ರೇಕ್ ಬಿಡ್ತಾರೆ ಊಟಕ್ಕೆ, ಅವ್ರ ಬುಕ್ಸ್ ಅದು ಇದು ಅಂತ ಅವ್ರು ತುಂಬ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಾಯ್ ಏನಾಯ್ತು ಏನು ಮಾಡಿಲ್ಲ ಸ್ಕೂಲ್ ಇಲ್ಲ ಆ ಪೆನ್ ತಗೊಂಡಿನ ಬಾಯಲ್ಲಿ ಇಟ್ಕೊಂತಿದ್ದ, ಕಣ್ಣಲ್ಲಿ ನೀರ್ ಬರ್ತೈತೆ ಹಿಂಗೆ ಇಟ್ಕೊಂಬಿಟ್ಟಾರೆ ಅನ್ಸುತ್ತೆ ಒಳಗಡೆ. ಏನ್ ಪ್ರೀತಮ್ ನೀನು ಹಂಗೆಲ್ಲ ಮಾಡ್ಬಾರ್ದು. ಇಲ್ಲಿ ಕುಚ್ಚು ಶೂ ಕೊಡ್ತೀನಿ ಕುತ್ಕೊ ನೋಡೋಣ ಕರೆಕ್ಟ್ ಆಗಿ ಐತಾ ಅಂತ ನೋಡು. ಶೂ ನೋಡಿ ನಿನ್ಗೆ ಮಂಡೆಯಿಂದ ಇದನ್ನೆಲ್ಲ ಹಾಕೊಂಡು ಹೋಗ್ಬೇಕು ನೀಟಾಗಿ ನೀನು. ತಗೋ ಶೂ ಶೂ ಹಾ ಶೂ ಒಂದ್ ಮಾತ್ರ ಸೈಜ್ ನೋಡಿ ತಂದೆ. ವೈಟ್ ಒಂದು ಬ್ಲಾಕ್ ಒಂದು. ಇನ್ ಮಿಕ್ಕಿದ್ದೆಲ್ಲ ಇದೆ ಅಂದಾಜ್ ಮೇಲೆ ತಂದ್ಬಿಟ್ಟಿದ್ದೀನಿ ಡ್ರೆಸ್ಸು. ಇಲ್ಲಿ ಶೂ ಹಾಕೊಂಡು ನೋಡು ಕರೆಕ್ಟ್ ಆಗೈತಾ ಅಂತ. ಕರೆಕ್ಟ್ ಆಗೈತೆ. ನಾನು ನೋಡ್ದೆ ಅಲ್ಲ ಪಾಪು ಸೈಜ್ ಕರೆಕ್ಟ್ ಆಗಿತ್ತಾ ಇವನ್ ಕ್ಲಾಸ್ದು, ಅದೇ ಸೈಜ್ ನಾನು ಇವನ್ಗೆ ತಗೊಂಡ್ಬಿಟ್ಟೆ. ಇತ್ತು ಮತ್ತೆ ಚೆಕ್ ಮಾಡಿ ಅಲ್ಲಿ ಬಿಡಲ್ಲ, ಲೇಟ್ ಮಾಡ್ಬಿಡ್ತಾರೆ. ಮೊದಲೇ ಟೈಮ್ ಆಗೋಗಿತ್ತು. ಇದು ವೈಟು ಒಂದು ಬ್ಲಾಕ್ ಚಿನ್ ವೈಟ್. ಪ್ರಗತಿ ತರನ ಅನ್ಕೊಂಡೆ, ಎಲ್ಲಿ ಪ್ರಗತಿ ಸಿಗ್ಲಿಲ್ಲ, ಟೈಮ್ ಕೊಡ್ಲಿಲ್ಲ ಅವ್ರ ಪ್ರಗತಿಗೆ. ವೈಟ್ ಇದು ಬ್ಲಾಕ್ ಹಾಕೋದ್ಯಾ ನಾಳೆ ಮಂಡೆಯಿಂದ. ಮಂಡೆ ವೈಟ್ ಕಲರ್ ಹಾಕೊಂಡು ಕಲರ್ ಹಾಕೊಂಡು ಸೆಕ್ಷನ್ ಅದೇನು ಏನೂ ಹೇಳಿಲ್ಲ. ಕಲರ್ ಬಿಟ್ರು ಇದಕ್ಕೆ ಬಾಯ್ಸ್ಗೆ ಎಲ್ಲರಿಗೂ ಒಂದೇ ಬ್ಲೂ, ಗರ್ಲ್ಸ್ಗೆಲ್ಲ ರೆಡ್. ಅವ್ರಿಗೆ ಎಲ್ಲ ಇದಿಲ್ಲ ಸೆಕ್ಷನ್ ವೈಸ್ ಇರಲ್ಲ. ಬಾಯ್ಸ್ ಕಂಪಲ್ಸರಿ ಬ್ಲೂ, ಗರ್ಲ್ಸ್ಗೆ ಕಂಪಲ್ಸರಿ ರೆಡ್. ಅದು ಒಂದೇನಾ? ಮಂಡೇ ಮತ್ತೆ ಇದು ಅನ್ಸುತ್ತೆ, ಮಂಡೇ ಮತ್ತೆ ಇದು ಅದೆಲ್ಲ ಫೋಟೋ ತಗೊಂಡು ಮಂಡೇ ಫ್ರೈಡೇನಾ? ಮಂಡೇ ಫ್ರೈಡೇ. ಇದು ಏನು ಊಟ ಎಲ್ಲ ಮಾಡಿಸ್ತೀನಿ. ಓ ಸಾಕು ಸಾಕು. ಸಾಕ್ಸ್ ತಗೊಂಡ್ಬಂದೆ. ಯೂನಿಫಾರ್ಮ್ ಸೈಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಅಂದಾಜಲ್ಲಿ ತಂದಿಟ್ಟಿದ್ದೀವಿ. ಕೈ ಇಲ್ಲ ನಮಗೆ, ಬರೀ ಬೆಲ್ಟ್ ಅಷ್ಟೇ. ಕವರ್ ರಿಬಿಡ್ ಹಂಗೆ ಯೂಸ್ ಮಾಡು, ಏನೋ ರಿಟರ್ನ್ ಮಾಡೋದು. ಇಲ್ಲ, ನೋ ರಿಟರ್ನ್ ನೋ ಎಕ್ಸ್ಚೇಂಜ್. ಓಕೆ ಅವರಂತ 22 ಜಾಸ್ತಿ ಆಗಲ್ವಾ ಸೈಜ್? ಇಲ್ಲ ಕರೆಕ್ಟಾಗಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅದೇ ತಗೊಂಡು. ಏನೋ ಈ ಶರ್ಟ್ ಹಾಕೋ ನೋಡೋಣ. ವಾವ್, ಹಾಕೊಂಡು ಕೊಟ್ಟಿದ್ರಲ್ಲ ಆ ಥರದ್ದು ಹಿಂಗೂ ಹಂಗನ್ಬಾರ್ದು. ಬಾಯಿಲಿ ಹಾಕೋ, ಒಳಗಡೆ ಹಾಕೋ, ಕೈ ಹಾಕೋ, ಕರೆಕ್ಟಾಗಿ ಆಗುತ್ತೆ. ನೈಟ್ ಇದ್ದಾನೆ ಎಷ್ಟು ಬೇಕು. 20 ಇದು 22 ಅಲ್ಲ ನೋಡು. ಡಾಕ್ಟರ್ ತರ ಕಾಣಿಸ್ತಾ ಇದೆಯಾ? ಡಾಕ್ಟರ್ ಸತ್ಯ. ಯಪ್ಪ ನಿಮಗೆಲ್ಲ ಈ ಬಿಳಿ ಬಟ್ಟೆ ನಾವು ಒಗ್ಯಕ್ಕೆ ಆಗುತ್ತಾ? ಅವ್ರ ತಲೆಯಲ್ಲಿ ಏನಿದೆ ಟೀಚರ್ಸ್ಗೆ? ಈ ತರ ವೈಟ್ ಕಲರ್ ಬಟ್ಟೆ ಕೊಟ್ಟಿದ್ರೆ ಹಾ ಡಾಕ್ಟರ್ ತರ ಕಾಣಿಸ್ತಾ ಇಲ್ವಾ? ಸಂಜೆ ಡಾಕ್ಟರ್ ಸಂಜೆ ಇದ್ದಂತ ಉಪ್ಪಿದ ಟ್ರಯಲ್ ನೋಡ್ತಾ ಇದ್ದೀರಾ? ಈ ಸ್ಟೈಲಲ್ಲೆಲ್ಲ ಹೋಗಂಗಿಲ್ಲ. ಯೂನಿಫಾರ್ಮ್ ಹಾಕೊಂಡು ನೀಟಾಗಿ ಹೋಗ್ಬೇಕು, ಡೀಸೆಂಟ್ ಆಗಿ. ಬಿಚ್ಕೊಂಡು ಹೋಗಿಲ್ಲ ಮನೆಯಲ್ಲಿ ಹಾಕೊಂಡು ಟೈ ಹಾಕೊಂಡು ಹೆಂಗೆ ಹೋಗ್ಬರ್ತಿದ್ರು ಟಿಪ್ ಟಾಪ್ ಆಗಿ. ರೋಡಿಗೆ ಬಿದ್ದರೆ ಹಾಕಂಗಿಲ್ಲ, ಮಾಡಂಗಿಲ್ಲ. ಅದೇ ಹೇಳಲ್ಲ ಸ್ಕೂಲಲ್ಲಿ ರೋಡಿ ಬೇಬಿ ಹೋಗ್ಬೇಕಾದ್ರೆ ಮೆತ್ತಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಗುಣ ಅಂತ ಆಡ್ಕೊಂಬತ್ತವನೇ. ನಾನು ನೋಡ್ತಿದ್ದಂಗೆ ಜೋರಾಗಿ ಅತ್ತ ಯಾಕೆ ಕಳ್ತಿದ್ದೆ ಮಮ್ಮಿ ಬೇಕಂತ ಅತ್ತ. ಹೋಗ್ಬೇಕಾದ್ರೆ ನಾನು ಆಟ ಮಾಡ್ತಾನೆ ಹೋಗಲ್ಲ ಅಂತ ಹಿಂಗ್ ಮಾಡ್ದ. ಅವ್ರು ಬಾ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂದ್ರು. ಅಷ್ಟೇ ಕೈ ಹಿಡ್ಕೊ ಸೀದಾ ಹೋದ. ತಿರ್ಗೂ ನೋಡಿಲ್ಲ ನನ್ನ, ತಿರ್ಗೂ ನೋಡಿಲ್ಲ. ಅವ್ನೇನ್ ಮಾಡೋಕ್ ಗೊತ್ತಾ? ಇಲ್ಲ ಕಣ್ಣು ಹಿಂಗ್ ಮುಚ್ಕೊಂಡಿದ್ದು. ಕಣ್ ಬಿಟ್ಟು ನೋಡು ಮೊನ್ನೆ, ಕಣ್ ಮುಚ್ಚಿಬಿಟ್ಟು ಬಿಚ್ಚು ಇದನ್ನ.
ಮನೆಗೆ ಬಂದ ತಕ್ಷಣ ನನಗೆ ಗೊತ್ತಿಲ್ಲ, ಸೈಜ್ ಬೇರೆ ನೋಡಿರ್ಲಿಲ್ವಲ್ಲ, ಎಲ್ಲ ಚೆಕ್ ಮಾಡಿ ನೋಡಿ ಹಾಕಿ ಖುಷಿಪಟ್ಟು ದೋಸೆ ಬ್ಯಾಟರ್ ಹಾಗೆ ಇತ್ತು ಅಂತ ಹೇಳಿ ಮತ್ತೆ ಒಂದು 4-5 ದೋಸೆ ಆಯಿತು. ದೋಸೆ ಮಾಡಿದೆ, ಅಂದರೆ ರೈಸ್ ಏನೂ ಮಾಡಲಿಲ್ಲ, ಅಲ್ಲಿಂದ ಬರೋಷ್ಟ್ರಲ್ಲಿ ಟೈಮ್ ಆಗೋಯ್ತು. ಅವನ ಜೊತೆ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಇನ್ನು ಪ್ರೀತಮ್ಗೆ ಇದು ಮಾಡ್ಕೊಂಡು ಹೋಗಿದ್ನಲ್ಲ, ಆಟೋದಲ್ಲೇ ಊಟ ಮಾಡಿದಂಗೆ ಆಯಿತು. ಅವನು ಎಲ್ಲೂ ಕುತ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಹಂಗಾಗಿ ಅವನಿಗೆ ಹೋಗ್ಬೇಕಾದ್ರೆ ಒಂದೊಂದು ದೋಸೆ ತಿನ್ಸ್ಕೊಂಡೆ. ಇನ್ನು ಹಂಗೆ ಇತ್ತು ಬ್ಯಾಟರು. ಸೊ ಅದಕ್ಕೆ ನಾವು ಸ್ವಲ್ಪ ದೋಸೆ ಮಾಡ್ತಾ ಇದ್ದೀನಿ, ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ಅವನ ಜೊತೆ ಬಂದು ನಾನು ಮಲಗ್ದವಳು, ಇವಾಗ ಎದ್ದಿದ್ದೀನಿ. ಓಡಾಡೋದು ಅಂದರೆ ತುಂಬ ಟಯರ್ಡ್ನೆಸ್ಸು. ನಾನು ಹೇಳಲಿಲ್ವಾ, ತುಂಬ ಟಯರ್ಡ್ ಆಗೈತೆ ಆಟೋದಲ್ಲಾಗಲಿ ಏನಾಗಲಿ, ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಬರಬೇಕಲ್ವಾ. ಸೊ ಅವನು ಬಂದವನೇ ಮಲಗಿಬಿಟ್ಟಾಗ 3 ಗಂಟೆ ಆದ್ರೂ ಎದ್ದಿಲ್ಲ. ಪ್ರಗತಿ ಬಂದ ಟೈಮ್ ಆಯಿತು. ಸೊ ಇನ್ನು ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅಷ್ಟರೊಳಗೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇದು ಲಾಸ್ಟ್ ಟೈಮು ಈ ರೆಸಿಪಿ ಬೇಕು ಅಂತಂದರೆ ಟೊಮೊಟೊ ಚಟ್ನಿದು ಅಕ್ಕ ಚಾನಲಲ್ಲಿ ಹಾಕಿರ್ತಾರೆ. ಲಾಸ್ಟ್ ಟೈಮ್ ಅಕ್ಕ ಮನೆಗೆ ಹೋಗಿದ್ವಲ್ಲ, ಆಗ ಅಮ್ಮ ಮಾಡಿಕೊಟ್ಟಿದ್ರು. ನನಗೆ ಕೊಟ್ಟಿದ್ರು, ಅಮ್ಮನೂ ತಿಂದಿದ್ರು, ಬಟ್ ಅಕ್ಕಂಗೆ ಕೊಟ್ಟಿರಲಿಲ್ಲ. ಅದಕ್ಕೆ ಹೆಂಗೋ ಹೋಗಿದ್ವಿ, ನಾಟಿ ಟೊಮೊಟೊ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ಅಲ್ಲೇ ಮಾಡಿ ಕೊಟ್ವಿ. ನನಗೆ ಇದು ತಿನ್ನಬೇಕು ಅಂತ ಅನಿಸ್ತದೆ, ಬಾಯಲ್ಲಿ ನೀರು ಬರ್ತದೆ. ಅಷ್ಟು ಇದೊಂದಿದ್ರೆ ಸಾಕು. ಮನೇಲಿ ಏನಾದ್ರು ಎಮರ್ಜೆನ್ಸಿ ಅಡುಗೆ ಮಾಡಿಲ್ಲ ಅಂದರೆ ಇದನ್ನು ಹಾಕ್ಕೊಂಡು ಆರಾಮಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ಅಂತ ಅನ್ಸೋದೇ ಇಲ್ಲ. ಖಾರ ಕಡಕ್ಕಾಗಿ ಹಾಕ್ಬಿಡ್ತಾರೆ ಖಾರ. ನಮ್ಮ ಅಕ್ಕನ ಮಗ ಫೋನ್ ಮಾಡಿದ ಅನೀಶು, ಪ್ರಗತಿ ಇದುವರೆಗೂ ನೆನಪಿಲ್ಲ ನನ್ನ ಬರ್ತಡೆ ಅಂತ. ನಮ್ಮ ಅಕ್ಕ ಕಾಲ್ ಮಾಡಿದ್ರು, ಎತ್ತಿಲ್ಲ. ನಾನು ಸ್ಕೂಲ್ ಹತ್ರ ಹೋಗಿದ್ದಲ್ಲ, ಅಲ್ಲಿಂದ ಬರಬೇಕಾದ್ರೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಆಮೇಲೆ ಸ್ಕೂಲ್ ಹತ್ರನೂ ಅಷ್ಟೇ 1.5 hour ನಾವು ಸುಮ್ಮನೆ ಕೂತೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಾದಮೇಲೆ ಯೂನಿಫಾರ್ಮು ಎಲ್ಲ ತೊಗೊಂಡ್ಬಿಡೋಣ, ಜನ ಜಾಸ್ತಿ ಆಗ್ಬಿಡ್ತಾರೆ, ರಶ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು. ಅವ್ರ ಹಸ್ಬೆಂಡ್ SI ಅಂತೆ, ಸಬ್ ಇನ್ಸ್ಪೆಕ್ಟ್ರು. ಅವ್ರ ಮಕ್ಕಳನ್ನ ಜಾಯಿನ್ ಮಾಡಿದರು. ಎಲ್ಲ ಇನ್ಫ್ಲೂಯೆನ್ಸಲ್ಲಿ ಸಿಗುತ್ತೆ, ಅವ್ರು ಸಿವಿಲಿಯನ್ನು. ಅವ್ರ ಪರಿಚಯ ಆದರೂ ನೆನ್ನೆನೂ ಸಿಕ್ಕಿದ್ರು. ಬಟ್ ನೆನ್ನೇನು ಅಷ್ಟು ಮಾತಾಡ್ಸಿರ್ಲಿಲ್ಲ. ಬಟ್ ಇವತ್ತು ಮಾತಾಡಿಸಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರೊಬ್ಬರು ಫ್ರೆಂಡ್ ಆದರು. ಅವ್ರ ಹತ್ರ ಮಾತಾಡ್ತಾ ಯೂನಿಫಾರ್ಮ್ ತೊಗೊಂಡ್ವಿ. ಅವ್ರ ಮಕ್ಳದ್ದು ನನ್ನ ಮಗಂದು ಒಂದೇ ಸೈಜು. ಅಂದರೆ ಸ್ವಲ್ಪ ಹೈಟ್ ಇದ್ದಾನೆ ನನ್ನ ಮಗ, ತುಂಬ ಹೈಟ್ ಇದ್ದಾನೆ ಕಂಪೇರ್ ಮಾಡಿದ್ರೆ ಅವರಿಬ್ರಿಗೂ. ಅಂದರೆ ಡ್ರೆಸ್ ಎಲ್ಲ ಕರೆಕ್ಟಾಗಿ ಆಯಿತು. ಸುಮ್ಮನೆ ಒಂದು ಅಂದಾಜಿಗೆ ತೊಗೊಂಡು ಇಟ್ಕೊಂಡಿದ್ದೆ. ಆಮೇಲೆ ಶೂ ಮಾತ್ರ ಅವ್ನು ಬಂದಮೇಲೆ ತೊಗೊಳ್ಳೋಣ, ಸೈಜು ಒಂದೊಂದು ಮಗುದು ಒಂದೊಂದು ಥರ ಇರುತ್ತೆ ಅಂತ ಅವ್ನು ಬಂದಮೇಲೆ ಶೂ ತೊಗೊಂಡು ಬಂದಿದ್ದು. ಇನ್ನು ಅದನ್ನೆಲ್ಲ ವಾಶ್ ಮಾಡಿ ಮಂಡೆಗೆ ಏನು ಖುಷಿ ಆಗ್ತಾ ಇದೆ ಅಲ್ವಾ. ಅವನಿಗಂತೂ ಯೂನಿಫಾರ್ಮಲ್ಲಿ ಪಿಯಾ ಥರ ಕಾಣಿಸ್ತಾ ಇದ್ದಾನೆ, ಸಣ್ಣಗಿರೋದಕ್ಕೂ ಅದಕ್ಕೂ. ಇನ್ಮೇಲೆ ಊಟ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡ್ತಾನೆ, ಬಟ್ ಅವ್ನು ತುಂಬ ಆ್ಯಕ್ಟಿವ್ ಅಲ್ವಾ, ಅವ್ನು ದಪ್ಪನೇ ಆಗಿಲ್ಲ. ಕೆಲವು ಮಕ್ಳು ಹಂಗೆ ಎಲ್ಲ ಚೆನ್ನಾಗಿದ್ರು ಅವ್ರು ಫ್ಯಾಟ್ ಆಗಲ್ಲ. ಇನ್ನು ಏನಿದೆ, ಇವಾಗ ನೋಡಿದ್ರೆ ಇವರು ಹಿಂಗೆ ನಾನು ಹೋಗಿ ಇವಾಗ ಸ್ಕೂಲ್ ಬ್ಯಾಗ್ ತರಬೇಕು, ಅವನಿಗೆ ವಾಟರ್ ಬಾಟ್ಲ್ ತರಬೇಕು. ಆಮೇಲೆ ಬ್ಯಾಗೆಲ್ಲ ತುಂಬ ಪುಟಾಣಿಗೆ ತರ್ತೀನಿ. ಅವ್ನ ಸೈಜಿಗೆ ಬ್ಯಾಗ್ ಎಲ್ಲಿ ಸಿಗುತ್ತೆ, 4 ಬುಕ್ ಕೊಟ್ಟಿದ್ದಾರೆ. ಆಮೇಲೆ ಸೊ ಇದೆಲ್ಲ ತರಬೇಕು. ಪ್ರಗತಿ ಬಾಯ್ ತೊಗೊಂಡು ಬಾಯ್ ಫೋನು. ನನ್ನ ಮಗಳಿಗೆ ನನ್ನ ಬರ್ತಡೇ ಅಂತಲೂ ನೆನಪಿಲ್ಲ. ಫೋನ್ ತಗೊಂಬೈಲಮ್ಮ, ಬೆಳಗ್ಗೆ ಅಕ್ಕ ಫೋನ್ ಮಾಡಿತ್ತು. ಹಲೋ ಅಕ್ಕ. ಅದೇ ಅವ ಫೋನ್ ಮಾಡಿದಾಗ ನಾನು ಸ್ಕೂಲ್ ಹತ್ರದಿಂದ ಬರ್ತಾ ಇದ್ದೆ. ಪ್ರಗತಿ ಮೇಡಮಿಗೆ ನೆನಪೇ ಇಲ್ಲ. ಗೊತ್ತಾ, ಅದಕ್ಕೆ ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ. ನಾನು ಎಲ್ಲ ಫ್ರೆಂಡ್ಸಿಗೂ ಹೇಳಿದೀನಿ ಗೊತ್ತಾ, ಇವತ್ತು ನನ್ನ ಬರ್ತಡೇ ಅಂತ. ಎಲ್ಲರೂ ಹೇಳಾರೆ, ನಿಮ್ಮ ಮಮ್ಮಿ ಕೇಳಿ ಹ್ಯಾಪಿ ಬರ್ತಡೇ ಅಂತ. ಈ ಅಕ್ಕ ಬೆಳಗ್ಗೆಯಿಂದ ಒಂದು ಮಾತಾಡಿಲ್ಲ ಅಕ್ಕ ಯಾರೂನು. ನೀನ್ ಬರ್ತಡೇ ಅಲ್ವಾ ಅಂತ ಇವಾಗ ಬಂದ್ಬಿಟ್ಟು ನಂಗೆ ಗೊತ್ತು ಅಂತ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾವ್ರೆ. ಗೊತ್ತಿಲ್ಲ, ಬೆಳಗ್ಗೆ ಏನಕ್ಕ ಒಂದು ಮಾತು ಗಾಡ್ ಪ್ರಾಮಿಸ್ ನಂಗೆ ಗೊತ್ತು. ವಿಶ್ ಮಾಡ್ತಾನೆ ಇವನ್ ಕೈಲಿ ಸ್ಕೂಲ್ ಹೋಯ್ತಾನಲ್ಲ ಅಂತ ಫೋನ್ ಮಾಡಿದೆ, ಬಿಸಿ ಬಂತು. ಫಸ್ಟ್ ಡೇ ಹೋದ, ಅಲ್ಲಿ ಆಗ್ಲೇ ಸ್ಕೂಲ್ ಹತ್ರ ತಾಳಾಗಿ ಬಿಟ್ಟಿದ್ದೆ. ತಗೊಂಡು ನಿಂಗೆ ದೋಸೆ ಕೊಡ್ತಿದ್ದೆ. ಇವ್ರಂತೂ ಯಾರು ವಿಶ್ ಮಾಡಲಿಲ್ಲ, ಪರವಾಗಿಲ್ಲ. ನಾನೇ ಅವ್ರಿಗೋಸ್ಕರ ಏನಾದರೂ ಅಡುಗೆ ಮಾಡ್ತೀನಿ. ನಾನೇನು ಪ್ಲಾನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ನನಗೂ ಬೆಳಗ್ಗೆ ಆಗಿದ್ದಕ್ಕೆ ಯಾವ ಬರ್ತಡೇನೂ ಬೇಡ ಏನೂ ಬೇಡ ಅನ್ನೋ ಥರ ಇತ್ತು. ಆದರೆ ಮನಸ್ಸಲ್ಲಿ ಇದಿತ್ತು, ಯಾರಾದರೂ ಹೇಳ್ತಾರೆ ಅಂತ. ಈಗೆಲ್ಲ ಮರ್ತ್ಬಿಟ್ಟು ಫುಲ್ಲು ಡ್ರಾಮಾ ಮಾಡ್ತಾರೆ. ನಾನೇ ಬಂದು ನಿಂಗೆ ಹೇಳ್ತಾನೆ
ನನಗೆ ಚೆನ್ನಾಗಿ ನೆನಪಿತ್ತು. ನಾವು ಬೆಳಗ್ಗೆ ಗೊತ್ತಾಯ್ತು, ನಾ ಇನ್ನಿಗೂ ಕಾಲ್ ರಿಸೀವ್ ಮಾಡಿಲ್ಲ, ಅದಕ್ಕೆ ನಾವು ವಿಶ್ ಮಾಡೋದು ಗೊತ್ತಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಇಲ್ಲ, ಯಾರಿಗೂ ನೆನಪಿರ್ಲಿಲ್ಲ. ಅದೇ ಹಂಗೆ ಗೊತ್ತಾಗಿದ್ದು ಇವಾಗ ಸಂಜೆ ಮೇಲೆ. ಸರಿ, ಅವ್ರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಏನು ಪ್ಲಾನ್ ಮಾಡಿದ್ರೆ ಮಾಡ್ಬೋದಾಗಿತ್ತು. ಮೊಟ್ಟೆ ತರಿಸಿದ್ದೀನಿ, ಅದ್ರೊಳಗೇನೆ ಇನ್ನ ನಾನ್ ವೆಜ್ ಮಾಡಿದ್ರೆ ಇವ್ರಿಗೊಂದು ಪ್ರಗತಿಗೊಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮೊಟ್ಟೆ ರೆಸಿಪಿ ಮಾಡ್ಬಿಡ್ತೀನಿ. ಮಶ್ರೂಮ್ ಮೊಟ್ಟೆ ಪನ್ನೀರ್ ಸ್ಪೆಷಲ್ ಇದರಲ್ಲಿ ಎಲ್ಲರಿಗೂ ಆಗ್ಬಿಡುತ್ತಲ್ವಾ, ಒಬ್ರಿಗಿಲ್ಲ ಅನ್ನೋ ಥರ ಆಗಲ್ಲ ಅಂತ ಹೇಳಿ ಇವಾಗ ಮೊಟ್ಟೆದು ಏನೋ ಸಿಂಪಲ್ ಆಗಿ ಮಾಡಿ ಒಂದು ಕೇಕ್ ಮಾಡೋಕ್ಕೆ ಅಂತ ತರಿಸಿದ. ಹಂಗೆ ಇತ್ತು ರೆಡಿ ಮಿಕ್ಸು. ಅದನ್ನೇ ಬೇಗ ಒಂದು ಕೇಕ್ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ಅದೇ ನಾನು ಎಂತ ಇದು ಅಂತಂದರೆ ಏನು ಇವ್ರ ಬರ್ತಡೆಗೆ ಮುಂಚೆಗೆ ನನ್ನ ಬರ್ತಡೇ ಡ್ರೆಸ್ ಎಲ್ಲ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಹಾಕೊಂಡಲ್ಲಿ ಇರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇವಾಗ ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಬರ್ತಡೇ ಮಾಡೋದು ಅಷ್ಟೇ. ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ತೀನಿ. ಹಾಲು ಇರಲಿಲ್ಲ ಬೆಳಿಗ್ಗೆಯಿಂದ, ಪ್ರಗತಿ ಬಂತು ಹಾಲು ಇರಲಿಲ್ಲ, ಅದಕ್ಕೆ ಇವಾಗ ಕಾಫಿ ಮಾಡಿ ಕುತ್ಕೊಂಡು ಒಂದು ಸ್ವಲ್ಪ ಎನರ್ಜಿ ತೊಗೊಂಡು ಬೇಗ ಒಂದು 8 ಗಂಟೆ ಒಳಗಡೆ ಎಲ್ಲ ಮುಗಿಸ್ಕೋಬೇಕು ಅಷ್ಟೇ. ಅಮ್ಮ ಆಟ ಆಡಕ್ಕೆ ಹೋಗಿ ಇವಾಗ ಬಂದಿರೋದು. ಈ ನನ್ನ ಮಗ ಸ್ಕೂಲಿಂದ ಬಂದು ಪ್ರಗತಿ ಟಿವಿ ಹಾಕಿ ಕೂರಿಸ್ಬಿಟ್ಟು ಹೋಗಿ, ಅಮ್ಮ ಸ್ಕೂಲಿಂದ ಬಂದ ತಕ್ಷಣ ಟಿವಿ ಹಾಕಿ ಕೊಡ್ಬೇಡ ಅಮ್ಮ, ಅವನು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಸ್ಕೂಲಿಗೆ ಹೋಗ್ತಾನಮ್ಮ, ಮನೇಲಿ ಇರಲ್ಲ ಅವನ. ಟಿವಿ ನೋಡಿ ಇದೊಂದು ಯಾವ್ದೋ ನೋಡ್ತಾನೆ ಅಂತ ಹೇಳ್ಬಿಟ್ಟು ಪ್ರಗತಿ ಇದನ್ನ ಹಾಕ್ಬಿಟ್ಟು ಅವನ್ನ ಕೂರ್ಸ್ಬಿಟ್ಟು ಆಚೆಗೆ ಹೋಗ್ಬಿಡೋದು ಆಟ ಆಡೋದಕ್ಕೆ. ಅವನು ಅದ್ರೊಳಗೆ ಮುಳುಗೋಗ್ಬಿಟ್ಟಿರ್ತಾನೆ. ಮುಳುಗಿ ತೇಲ್ತಾ ಇದ್ದಾನೆ. ತಳ್ಬಾರ್ದಂಗೆ. ಇವಾಗೇನು ನೀವು ನೋಡಿದ್ರಲ್ಲ, ಅದು ಫಸ್ಟ್ ಹಾಫ್ ಬಂದ್ಬಿಟ್ಟು ಪ್ರೀತಮ್ದು ಫಸ್ಟ್ ಡೇ ಸ್ಕೂಲ್ ಮ್ಯಾಟರ್ ಆಯಿತು. ಇನ್ನು ಸಂಜೆ ಮೇಲೆ ನನ್ನ ಬರ್ತಡೇ ನೆನಪಾಯಿತು ಎಲ್ಲರಿಗೂ ಕೂಡ. ಸರಿ ಅಂತ ಹೇಳ್ಬಿಟ್ಟು ಕೇಕ್ ಬ್ಯಾಟರ್ದು ಪ್ರೀಮಿಕ್ಸ್ ನನ್ನ ಹಸ್ಬೆಂಡ್ ಬರ್ತಡೇಗೆ ಮಾಡಬೇಕಂತ ಹೇಳಿ ತಂದಿಟ್ಟಿದ್ದು, ಹಾಗೆ ಉಳಿದ್ಬಿಟ್ಟಿತ್ತು. ಅವ್ರ ಬರ್ಡೇಗೆ ನಾನೇನು ಮಾಡಲಿಲ್ಲ ಅಲ್ವಾ, ಸರಿ ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಅದು ರೆಡಿ ಅವರೇ ಕೊಟ್ಟಿರ್ತಾರೆ. 150 ml ಹಾಲು ಹಾಕಬೇಕು, ಮೆಜರ್ಮೆಂಟ್ ಅವರೇ ಕೊಡ್ತಾರೆ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಟರನ್ನು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಲನ್ನ ಇಟ್ಬಿಟ್ರೆ ಆ ನೀರಲ್ಲೇ ಕೇಕ್ ರೆಡಿ ಆಗಿಬಿಡುತ್ತೆ. ಇನ್ಸ್ಟ್ಯಾಂಟು. ಇದು ಪಲ್ಸ್ಬೆರಿ ಅವ್ರದ್ದು ಏನೋ ನಾನು ನೇಮ್ ಮರ್ತೋದೆ. ಅದಾದಮೇಲೆ ಏನು ಮಾಡಲಿ, ಮೊಟ್ಟೆ ಇತ್ತು ಅಂತ ಹೇಳ್ಬಿಟ್ಟು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಎಗ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ನನ್ನ ಹಸ್ಬೆಂಡು ಕೂಡ ಪಾಪ ಸೈಡಲ್ಲಿ ತುಂಬ ಹೆಲ್ಪ್ ಮಾಡಿದ್ರು, ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ. ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅಂದರೆ ಫ್ರೈಡ್ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋದು. ಇನ್ನು ಅದೇ ಪಾತ್ರೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕೋಬೇಕು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕ್ಯಾರೆಟು, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಕ್ಯಾಬೇಜು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲ ಹಾಕ್ಕೊಂಡೆ. ಇದು ಬಂದ್ಬಿಟ್ಟು ಪೆಪ್ಪರ್ ಫ್ರೈಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರು, ಜೀರಿಗೆ, ಉಪ್ಪು, ನೀರು ಇಷ್ಟನ್ನು ಹಾಕಿ ಒಂದು ಮಸಾಲನ ರುಬ್ಬಿಟ್ಕೊಂಡಿದ್ದೀನಿ. ಇದು ಎಗ್ ಪೆಪ್ಪರ್ ಫ್ರೈಗೆ. ಇನ್ನು ಇದಕ್ಕೆ ಫ್ರೈಡ್ ರೈಸ್ಗೆ ಸ್ವಲ್ಪ ಪೆಪ್ಪರ್ ಪೌಡರು, ಫ್ರೈ ಮಾಡಿದ್ದಂಥ ಎಗ್ಗು, ಮತ್ತು ಅದಕ್ಕೆ ಮಧ್ಯಾಹ್ನ ಮಾಡಿದ್ದಂಥ ರೈಸ್ ಹಾಗೆ ಉಳಿದ್ಬಿಟ್ಟಿತ್ತು. ಮತ್ತೆ ರೈಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಅದನ್ನೇ ಹೆಂಗೋ ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ಇನ್ನು ಪೆಪ್ಪರ್ ಫ್ರೈಗೆ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳೋದು. ಮಸಾಲ ರುಬ್ಬಿಟ್ಟಿದ್ನಲ್ಲ ಅದು ಕೂಡ ರೆಡಿಯಾಗಿದೆ. ತುಂಬ ಈಸಿ. ಬೇಕಾದರೆ ಇದೇ ಥರ ಚಿಕನ್ ಕೂಡ ಹಾಕ್ಕೊಂಡು ಮಾಡ್ಕೊಂಬಿಡ್ಬೋದು. ಎಣ್ಣೆಗೆ ರುಬ್ಬಿರೋ ಮಸಾಲ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನು ಮೊಟ್ಟೆ ಫ್ರೈ ಮಾಡಿದ್ನಲ್ಲ ಅದನ್ನು ಉಲ್ಟಾ ಈ ಥರ ಹಾಕಿ ಚೆನ್ನಾಗಿ ಒಂದು ನಿಮಿಷಕ್ಕಿಂತ ಮುಂಚೆಗೇ ತಿರುಗಿಸ್ಕೊಳ್ಳೋದು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸರಿ ತಿರುಗಿಸ್ಕೊಂಡ್ರೆ ರೆಡಿ ಆಗೋಯ್ತು. ಏನು ಪ್ಲಾನೇ ಇರಲಿಲ್ಲ ಅಡುಗೆ ಏನು ಮಾಡಬೇಕು ಅಂತ. ಮೊಟ್ಟೆ ತರಿಸಿದ್ನಲ್ಲ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸು ಎಗ್ಗೆಲ್ಲ ಹಾಕಿ ಎಗ್ ಫ್ರೈಡ್ ರೈಸ್ ಮಾಡಿ ಸ್ವಲ್ಪ ಪೆಪ್ಪರ್ ಫ್ರೈ ಮಾಡಿದೆ. ಎಗ್ಗದು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೇಕ್ ಆಯಿತು. ಇದು ನನ್ನ ಬರ್ತಡೇ ಕಸಿದ ಡ್ರೆಸ್ಸು ಇದೇನೆ. ಚೀಲ ನನ್ನ ವಾಚ್ ಎಲ್ಲ ಯಾಕೆ ಬಿಸಾಕಿದ್ಯಾ? ಇದು ಒಂದು ಮಾರ್ಚ್ ನಮ್ಮ ಮನೆಯವ್ರ ಬರ್ತಡೇಗೆ ಮುಂಚೆಗೇನೆ ಬಂದ್ಬಿಟ್ಟಿತ್ತು ಡ್ರೆಸ್ಸು. ನೋಡ್ತಾ ಇದ್ನ, ಕೇಳಿದೆ ಇದು ತಗೊಳ್ಳ ಅಂತ. ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ರು. ಇದು ಚೆನ್ನಾಗಿದೆ ಅನ್ಸುತ್ತೆ, ಇದು ತಗೋ ಅಂತ. ಸೊ ಅದಕ್ಕೆ ನಾನು ಇದನ್ನ ತಗೊಂಡೆ. ಚೆನ್ನಾಗಿದೆ, ಸ್ವಲ್ಪ ಸ್ಮಾಲ್. ಇದಕ್ಕಿಂತ ಯಾವ್ದು ಕಮ್ಮಿ ಸೈಜ್ ತಗೊಳ್ಳಿ? ಸ್ಮಾಲ್ ಇದು ಆದ್ರೂ ಸ್ವಲ್ಪ ಲೂಸ್ ಇದೆ. ಎಕ್ಸ್ಟ್ರಾ ಸ್ಮಾಲ್ ತಗೊಂಡ್ರೆ ಟೈಟ್ ಆಗುತ್ತೆ. ಸ್ಮಾಲ್ ಅಂದ್ರೆ ಹಿಂಗಾಗುತ್ತೆ. ಆಕ್ಚುಲಿ ಸ್ಮಾಲ್ ಕರೆಕ್ಟಾಗಿ ಆಗ್ತಾ ಇತ್ತು. ಈಗ ಮತ್ತೆ ವೆಯ್ಟ್ ಲಾಸ್ ಏನು ಬೇಡ, ಸ್ವಲ್ಪ ದಪ್ಪ ಬಿಡ್ತಾರೆ.
ಅದಕ್ಕೆ ಸ್ಮಾಲ್ ದೊಡ್ಡ ತಗೊಳ್ಳೋದು. ಮುಂದೆ ದಪ್ಪ ಆಗ್ಬಿಟ್ರೆ ಆಮೇಲೆ ಟೈಟ್ ಆಗ್ಬಿಟ್ರೆ ಇಷ್ಟೊಂದು ದುಡ್ಡು ಕೊಟ್ಟಿರೋ ಬಟ್ಟೆ ಆಗಿಲ್ಲ ಅಂದ್ರೆ ಮೀಡಿಯಂ ಸೈಜ್ ತನಕನಾದ್ರೂ ಬರ್ತೀನಿ ನಾನು, ಅಂದ್ರೆ ಬಂದಿಲ್ಲ. ಇದು ಅವರು ನನಗೆ 3,000 ಕೊಡ್ತೀನಿ, ಒಳ್ಳೆ ಬಟ್ಟೆ ತಗೋ ನಿಂಗೆ ಚೆನ್ನಾಗಿರೋದು ಅಂತ ಅಂದ್ರು. ನಾನು ಆ 3,000 ದುಡ್ಡಿಗೆ ಇದು ತಗೊಂಡೆ. ಅದ್ರ ಜೊತೆಗೆ ವೈಟ್ ಕಲರ್ ಶೃಂಗೇರಿಗೆ ಹಾಕೊಂಡು ಹೋಗಿದ್ನಲ್ಲ ಕುರ್ತಾ ಸೆಟ್ಟು, ಅದು ತಗೊಂಡೆ. ಮತ್ತೆ ಒಂದು ಸ್ಲಿಪ್ಪರ್ ಇದೊಂದು, ಅದ್ರ ಜೊತೆಗೆ ಇದೊಂದು ವಾಚ್ ತಗೊಂಡೆ. ಇವ್ರು ಕೊಟ್ಟಿರೋ ಎಷ್ಟು ದುಡ್ಡಲ್ಲಿ ಇಷ್ಟೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಇದು ವಾಚು, ಇದು ಆಫರ್ ಇತ್ತು ಸೊನಾಟ ಚೆನ್ನಾಗಿದೆ. ನಮ್ಮ ಮನೆಯವ್ರು ಆನ್ಲೈನಲ್ಲೆಲ್ಲ ತೊಗೊಂಬೇಡ ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಲೂಸ್ ಇರುತ್ತೆ ಗೊತ್ತಾ ಎಕ್ಸ್ಟ್ರಾ, ಅದನ್ನ ಬಿಚ್ಚಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ಸರ್ ಇದೊಂದು ಸ್ವಲ್ಪ ಚೆಕ್ ಮಾಡಿ ಹೇಳಿ ಇದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ. ಅವ್ರು ಇಲ್ಲ ಸರ್ ಇದು ಒರಿಜಿನಲ್ಲೇ ಹಾಕಿದ್ದಾರೆ ಮಟೀರಿಯಲ್ ಎಲ್ಲ, ಸೊನಾಟ ಕಂಪ್ನಿದೆ ಒರಿಜಿನಲ್ ಅಂತ ಹೇಳಿದ್ರು. 1500, ಇದು 600, ಇದು 1000 ಏನೋ ಸಿಕ್ತು. 1000 ಅಂತಂದರೆ ಇನ್ನೂ ಕಮ್ಮಿ, 900 ಒಳಗಡೆ ಇತ್ತು. ಇದು ಒಂದು ಇಷ್ಟ ಆಯಿತು. ಟ್ರಾನ್ಸ್ಪರೆಂಟ್ ಹೆಂಗಿರುತ್ತೋ ಏನೋ, ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ತರಿಸಿರೋದು, ಸೈಜು ಕರೆಕ್ಟಾಗಿ ಬಂತು. ಆಮೇಲೆ ವೈಟ್ ಕಲರ್ದೊಂದು, ಅದು 800 ರುಪೀಸು, ಇದು 900 ರುಪೀಸು, 2000. ಅದು ಎರಡು ಸೇರಿಸಿ ಇಲ್ಲ ಜಾಸ್ತಿ ಆಯಿತು, ನಾನು ಸ್ವಲ್ಪ 500 ರೂಪಾಯಿ ಹಾಕಿದ್ದೀನಿ ಇದಕ್ಕೆ. ಸೊ ಇದಿಷ್ಟನ್ನು ತಗೊಂಡ್ಬಿಟ್ಟೆ. ಈಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ಕೇಕ್ ಕಟ್ ಮಾಡಿ, ಕೇಕ್ ಕಟ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಬರ್ತಡೇ ನೋಡಿ 8 ಗಂಟೆಗೆ ಬರ್ತಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಮಗನೇ ಕೊಡು, ನೀನೇ ನಿಂಗಿದ್ಯಾ ಪೈಲಾನ್? ನಂಗೆ ಡ್ರೆಸ್ ಕಲರೇ ಗೊತ್ತಿಲ್ಲ, ಹಂಗೆ ಮ್ಯಾಚಿಂಗ್. ಹುಡುಗಿ ಇದನ್ನೇ ಹಾಕೊಬೇಕು ಅಂತ ತೆಗ್ದಿಟ್ಟೈತೆ, ಇದನ್ನೇ ಹಾಕೊಳ್ತೇನೆ. ಬರ್ತೀನಿ, ಬಾಯ್ ಬಾಯ್. ಸೊ ನಮ್ಮ ರೆಗ್ಯುಲರ್ ಕೇಕ್ ರೆಡಿ. ತುಂಬ ಸಿಂಪಲ್ ಆಗಿ, ಜಾಸ್ತಿ ಏನು ಮಾಡಿಲ್ಲ. ಮನೇಲೆ ಮಾಡ್ಬೋದಾಗಿತ್ತು, ಟೈಮ್ ಇರಲಿಲ್ಲ, ಮತ್ತೆ ನಾನು ಮಾಡ್ಬೇಕಂತ ಅನ್ಕೊಂಡು ಇರಲಿಲ್ಲ. ಬಂದ ಏನಪ್ಪ ಇದು? ಕೇಕ್. ಕೇಕ್ ಯಾರ್ದು ಇವತ್ತು ಬರ್ತಡೇ? ಯಾರು ಬರ್ತಡೇ ಹೇಳೋ? ಹ್ಯಾಪಿ ಬರ್ತ್ಡೇ ಟು ಮಮ್ಮಿದು. ಕಟ್ ಮಾಡ್ಲಾ? ಕಟ್ ಕೇಕ್ ತಿಂದಿಯಾ? ಕಟ್ ಬಾ ಕಟ್ ಮಾಡ. ನನ್ನ ಮಗನ ಕೇಕ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಮನೇಲಿ ಮಾಡಿಕೊಟ್ರು ಅಷ್ಟೇ, ಒಟ್ಟು ಕೇಕ್ ಬೇಕು. ವಾ ಅದು ಯಾಕೆ ಚಿನ್ನು ಕೆಳಗಡೆ ಬಿಡಿಸ್ದೆ? ಎಷ್ಟು ಹೇಳಿದ್ರು? ಕಟ್ ಮಾಡಲಾ? Wait. Birthday to you. Happy birthday to you. Happy birthday to you. ಹೇಳು ಮಗನೇ ನೀನು. ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಲೇ ಇಲ್ಲ ನೀನು. ಈಗ ಅವ್ನು ಕಾಯ್ತಾ ಇದ್ದಾನೆ, ಫಸ್ಟ್ ಅವನಿಗೆ ಕೊಟ್ಬಿಡೋಣ. ಮಾಡ ಯಮ್ಮಿ ಯಮ್ಮಿ. ಅಮ್ಮಗೂ ಕೊಡ್ತೀನಿ. ಮಮ್ಮಿ ತಿನ್ಸು, ಏನು ಪ್ರೀತು ಮಮ್ಮಿ ತಿನ್ಸು. ಜಾಸ್ತಿ ಸ್ವೀಟ್ ಇಲ್ಲ, ಕರೆಕ್ಟ್ ಆಗಿದೆ. ಸ್ವಲ್ಪ ಡ್ಯಾಡಿ ಕೊಡ್ತೀನಿ. ಸೂಪರ್, ಥ್ಯಾಂಕ್ ಯು. ನಮ್ಮ ಮನೆ ದೇವ್ರಿಗೊಂದು ಸ್ವಲ್ಪ ತಿನ್ಸ್ಬಿಡ. ಓಣಿದ ಡ್ರೆಸ್ಸು ಇದು ನನ್ನ ಬರ್ತಡೇ ಡ್ರೆಸ್ಸು, ಹಿಂಗೆ ಕಾಣಿಸ್ತಾರೆ, ಮತ್ತು ಫ್ಲೇರ್ ಆಗಿದೆ. ನನಗೆ ಈ ಥರ ಫ್ರಾಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನೋಡೋಣ ಅಂತ ಹೇಳಿ ತೊಗೊಂಡೆ. ಇದು ಸ್ಮಾಲ್ ಸೈಜ್ ತೊಗೊಂಡ್ರು ನನಗೆ ಲೂಸು, ಸ್ವಲ್ಪ ಇಲ್ಲಿ ಇದು ಮಾಡಿದ್ದೀನಿ, ಟೈಟ್ ಮಾಡಬೇಕು. ನೀವೇನಾದರೂ ಇದು ತೊಗೊಳ್ಳೋ ಹಂಗಿದ್ರೆ ಒಂದು ಸೈಜ್ ದೊಡ್ಡ ತೊಗೊಳ್ಳಿ, ಅಲ್ಲ ಚಿಕ್ಕ ತೊಗೊಳ್ಳಿ. ಸ್ಮಾಲ್ ಅಂತ ಅಂದರೆ ಸ್ವಲ್ಪ ಗುಂಡು ದಪ್ಪಗೆ ಚೆನ್ನಾಗಿರ್ತಾರಲ್ಲ ಅವರಿಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ಮೀಡಿಯಮ್ ಅಂತ ಅಂದರೆ ಇನ್ನೂ ಲೂಸ್ ಆಗಿಬಿಡುತ್ತೆ. ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಇಷ್ಟು ಲೂಸ್ ಇದೆ. ಸ್ಮಾಲ್ ಕ್ಲಿಪ್ ಹಾಕೊಂಡು ಅಮ್ಮ ಕೊಡು. ಇದೊಂದು ವಾಚ್ ತೊಗೊಂಡೆ, ಇದು 1000 ಸಮಥಿಂಗ್ ಏನೋ. ಆಲ್ರೆಡಿ ನೋಡ್ಬಿಟ್ಟಿದ್ರೆ ಬರ್ತಡೇ ವೆಯ್ಟ್ ಮಾಡೋಕ್ಕಾಗ್ದಾನೆ ಅದು ಮುಂಚೆನೆ ಹಾಕೊಂಡು ಹಳೇದು ಮಾಡಿಬಿಟ್ಟೆ. ಸೊ ಈ ಡ್ರೆಸ್ ಬೇಕು ಅಂತಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ತೊಗೋಬೋದು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಹೇಳೋ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ? ಚೆನ್ನಾಗಿದೆಯಾ? ಆಮೇಲೆ ಇದಕ್ಕೆ ಲೈನಿಂಗ್ ಎಲ್ಲ ಕೊಟ್ಟಿದ್ರಲ್ಲ, ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಲೈನಿಂಗು ಇದೆ, ಚೆನ್ನಾಗಿದೆ. ಈಗ ಊಟ ಮಾಡೋ ಟೈಮು. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದು.
ಅಷ್ಟೇ ಟೈಮ್ ಸಿಕ್ಕಿಲ್ಲ ನನಗೆ ಜಾಸ್ತಿ ಏನೇನೋ ಮಾಡೋಕ್ಕೆ. ಸೇಮ್ ಟೈಮಲ್ಲೇ ಒಂದೇ ಟೈಮಲ್ಲೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಒಂದೇ ಟೈಮಲ್ಲಿ ಇವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಒಂದೇ ಟೈಮಲ್ಲಿ ಬರ್ತಡೇ. ಇದು ಯಾವುದು ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ ನಮಗೆ. ಸೊ ಹಂಗಾಗಿ ಹಿಂಗಾಯಿತು. ಪರವಾಗಿಲ್ಲ, ಒಟ್ಟಿನಲ್ಲಿ ಬರ್ತಡೇ ದಿವಸ ನಾವು ಇರೋದು ಮುಖ್ಯ ಅಷ್ಟೇನೆ. ಇದೀವಿ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಆಯಿತು. ಇನ್ನು ಮಂಡೆಯಿಂದ ಮತ್ತೆ ಸ್ಕೂಲು ನೋಡಿದ್ರಲ್ಲ. ಯಾಕೆ ನಾವು ಮನೆ ಶಿಫ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಒಂದು ವೀಕಲ್ಲಿ ನಮಗೂ ಗೊತ್ತಾಗುತ್ತೆ. ಅಕಸ್ಮಾತ್ ನಾವು ವ್ಲಾಗ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ತುಂಬ ಕಷ್ಟ ಇದೆ ಇಲ್ಲಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು. ಆದರೆ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಗುರುಗುಂಟೆಪಾಳ್ಯ ಯಶವಂತಪುರದಿಂದ ಬರ್ತಾ ಇದ್ದಾರೆ, ಆಮೇಲೆ ಇಂದಿರಾನಗರದಿಂದ ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ಅದೇನೆ, ಇಲ್ಲ ಜೂನಿಗೆ ಮನೆ ಶಿಫ್ಟ್ ಮಾಡಿಬಿಡ್ತೀವಿ, ಜೂನಿಗೆ ಮನೆ ಶಿಫ್ಟ್ ಮಾಡ್ತೀವಿ, ಇವಾಗ ಅಡ್ಮಿಷನ್ ಆಯ್ತಲ್ಲ. ಸೊ ಅಲ್ಲಿಂದ ಕರ್ಕೊಂಬಂದು ಪಾಪ ಅಲ್ಲೇ ಅಮ್ಮ ಇದ್ದು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳೆಲ್ಲ ಬೇರೆ ವ್ಯಾನ್ಗೆಲ್ಲ ಕಳ್ಸೋದಕ್ಕೆ ಅದು ಪರ್ಮಿಷನ್ ಇಲ್ಲ. ಸೊ ನಮ್ಮ ರಿಸ್ಕ್ ಮೇಲೇ ಅವ್ರದ್ದು ಟ್ರಾವೆಲ್ ಇದಿರುತ್ತೆ. ಹಾಗಾಗಿ ನಾವೇ ಪಿಕಪ್ಪು ಡ್ರಾಪು ಮಾಡಬೇಕಾಗತ್ತೆ. ಆದರೆ ಆ ಸ್ಕೂಲ್ ಅಡ್ಮಿಷನ್ಗೋಸ್ಕರ ಸುಮಾರು ಜನ ತುಂಬ ಟ್ರೈ ಮಾಡತ್ತಾರೆ ಅಂತ ಗೊತ್ತಾಯ್ತು. ಈ ವರ್ಷನೇ ನನಗೂ ಗೊತ್ತಾಗಿದ್ದು ತುಂಬ ಡಿಮ್ಯಾಂಡ್ ಇದೆ ಆ ಸ್ಕೂಲಿಗೆ ಅಂತ. ಹೆಂಗೋ ದೇವ್ರ ದಯೆಯಿಂದ ಇವನಿಗೂ ಸೀಟ್ ಸಿಕ್ತು, ಪ್ರಗತಿದು ಆಯಿತು. ಒಂದೇ ಜಾಗದಲ್ಲಿ ಇಬ್ಬರದ್ದು ಎಜುಕೇಷನ್ ಮುಗ್ದೋಗುತ್ತೆ. ಓದೋದಕ್ಕಿಂತ ದೊಡ್ಡದಿನ್ನೇನಿದೆ ಅಲ್ವಾ. ಚೆನ್ನಾಗಿದೆಯಾ ಅದು ಪೆಪ್ಪರ್ ಚಿಕನ್. ಇವನೊಬ್ಬನಿಗೆ ಹಂಗೆ ಎತ್ತಿಕ್ಬೇಕಾಯ್ತು. ತಿಂತೀಯ ಮಗನೇ? ಲುಕ್ ಅಂದೆ. ಯಾಕೆ ಟೀಚರ್ ಹತ್ರ ಮಾತಾಡ್ಲಿಲ್ವಂತ ಇವತ್ತು? ಯಾವ ಲ್ಯಾಂಗ್ವೇಜ್ ಅಂತ ಕೇಳಿದ್ರು. ನಾನು ಕನ್ನಡ ಅಂತ ಅಂದೆ. ನಾನು ಕನ್ನಡದಲ್ಲೇ ಮಾತಾಡಿಸ್ದೆ. ಅವನು ಯಾಕೋ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ. ಫಸ್ಟ್ ಟೈಮ್ ಅಲ್ವಾ. ಸೊ ಆಮೇಲೆ ಅಡ್ಜಸ್ಟ್ ಆಗ್ತಾ ಅವನೇ ಮಾತಾಡ್ತಾನೆ. ಚೈನೀಸ್ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ಬೇಕಿತ್ತು. ಚೈನೀಸ್ ಲ್ಯಾಂಗ್ವೇಜ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾನೆ ಅಂತ ಹೇಳ್ಬೇಕು ಅಷ್ಟೇ. ಚೆನ್ನಾಗಿದೆಯಾ ಮಗನೇ? ಸೂಪರ್, ಥ್ಯಾಂಕ್ ಯು. ನನ್ನ ಮಗ ಒಬ್ಬನೇ ನನ್ನ ಅಡುಗೆಗೆ ಒಳ್ಳೆ ರಿವ್ಯೂ ಕೊಡೋದು. ಪ್ರಗತಿ ಒಂದು, ನಮ್ಮ ಮನೆಯವ್ರಿಗೆ ಏನೂ ರಿವ್ಯೂ ಕೊಡೋಕ್ಕೂ ಬರಲ್ಲ, ಅವ್ರೇನು ಹೇಳೋದು ಇಲ್ಲ. ವೆಜಿಟೇಬಲ್ಸ್ ಇತ್ತು, ಎಗ್ ಇತ್ತು, ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಚೆನ್ನಾಗಿದೆಯಮ್ಮ? ಇಷ್ಟ ಆಯ್ತಾ? ನೈಟ್ ಟೈಮ್ ಅಲ್ವಾ, ತುಂಬ ಹೆವಿ ಮಾಡಿದ್ರು ಇದು ಅಂತ ಒಂದು ಲೆಮನ್ ಜ್ಯೂಸ್ ಮಾಡಿದ್ರೆ ಆಗೋದು, ಮಾಡ್ಬೋದಾಗಿತ್ತು. ಚೆನ್ನಾಗಿದೆಯಮ್ಮ? ವೆಜಿಟೇಬಲ್ಸ್ ಇದು ಎಗ್ ಫ್ರೈಡ್ ರೈಸಾ ವೆಜಿಟೇಬಲ್ ಫ್ರೈಡ್ ರೈಸಾ ಅಂತ ಎರಡು ಮಿಕ್ಸು. ಪನ್ನೀರು ಇತ್ತು, ಬೇಡ ಇಷ್ಟೇ ಜಾಸ್ತಿ ಆಗಿದೆ ಪನ್ನೀರ್, ಇನ್ನೊಂದು ದಿವಸ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪನ್ನೀರ್ ಹಾಕಿಲ್ಲ. ಚೆನ್ನಾಗಿದೆ. ಪ್ರೀತು ಏನು ತಿಂತ ಇದೆಯಾ? ರೈಸ್, ಅನ್ನನಾ? ರೈಸ್ ನಂದು. ಎಗ್ಗು ಮುಗ ಈಚೆ ತೆಗಿ. ಒಂದೊಂದೇ ಕಾಳು ತಿಂತೀಯಲ್ಲ ಮಗನೇ, ಸ್ಪೂನ್ ಕೊಡ್ಬೇಕು ಅವನಿಗೆ. ಕೈಯಲ್ಲಿ ತಿನ್ನು, ರೂಢಿ ಆಗಲಿ. ಸೊ ಫ್ರೆಂಡ್ಸ್, ಇವತ್ತಿನ ಪುಟಾಣಿಯ ಬರ್ತಡೇ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ಬರೀ ಇದೇ ಆಯಿತು. ವಿಶ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು, ಫೋನು ಕೂಡ ಪಿಕ್ ಮಾಡೋಕ್ಕಾಗಲಿಲ್ಲ. ಅವನ ಹಿಂದೆ ಓಡೋದು, ಅವನ ಜೊತೆ ಇರೋದು, ಅಲ್ಲಿಂದ ಓಡ್ ಬರೋದು, ಇದೇ ಆಗೋಯ್ತು. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸುಮಾರು ಜನ ವ್ಯೂವರ್ಸಲ್ಲಿ ಕೆಲವೊಬ್ರಿಗೆ ಮಾತ್ರ ನೆನಪಿತ್ತು ಅಂತ ಅಂದ್ಕೊಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿದ್ರಿ, ಏಪ್ರಿಲ್ 4th ನಿಮ್ಮ ಬರ್ತಡೇ ಅಲ್ವಾ ಅಂತ ಹೇಳ್ಬಿಟ್ಟು. ನಾನು ಯೂಟ್ಯೂಬಲ್ಲಿ ಒಂದು 2-3 ಜನ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೂ ಟೈಮ್ ಆಗಲೇ ಇಲ್ಲ ನನಗೆ. ನನಗೇನು ಈ ವಿಷಸ್ ಬರಬೇಕು ಅಥವಾ ಏನೋ ಸೆಲೆಬ್ರೇಟ್ ಮಾಡಬೇಕಂತ ಖಂಡಿತವಾಗ್ಲೂ ಇರಲ್ಲ. ಬಟ್ ಆ ದಿನ ಒಂಥರ ಏನೋ ಚೆನ್ನಾಗಿದ್ರೆ ಸಾಕು ಅಂತ ಇಷ್ಟಪಡ್ತೀನಿ. ನನಗೇನು ಬೇಕೋ ಅದನ್ನು ನಾನು ತೊಗೊಳ್ತೀನಿ. ಅದು ನಾನು ಇನ್ನೊಬ್ಬರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಕೊಡಿಸ್ತೀನಿ ಅಂದರೆ ಪ್ರೀತಿಯಿಂದ, ಅದು ಓಕೆ. ಕೊಡಿಸಿಲ್ಲ ಅಂತಂದರೆ ಅವತ್ತು ಬೇಜಾರು ಮಾಡ್ಕೊಳ್ಳೋಲ್ಲ. ನನಗೇನು ಬೇಕೋ ಅದನ್ನು ತೊಗೊಳೋಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ನಾನು ತೊಗೊಳ್ತೀನಿ ಅಂತ ಅಷ್ಟೇ. ಈ ದಿನವೂ ಚೆನ್ನಾಗಿತ್ತು. ಅಂದರೆ ಲಾಸ್ಟ್ ಡೇ ಸ್ವಲ್ಪ ತುಂಬ ಟಯರ್ಡ್ ಆಗೋಯ್ತು. ವ್ಲಾಗ್ಗಳಿದ್ದಾವೆ, ಬಟ್ ಎಡಿಟ್ ಮಾಡೋಕ್ಕಾಗಲಿಲ್ಲ ನನಗೆ. ಹಂಗಾಗಿ ಆಲ್ರೆಡಿ 3 days ಆಯಿತು ಅಂತ ಅಂದ್ಕೊಳ್ತೀನಿ ನಾನು ವ್ಲಾಗ್ ಹಾಕೋಕ್ಕಾಗಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ರೆಗ್ಯುಲರ್ ಅಪ್ಡೇಟ್ ಆಗ್ತೀನಿ. ಎವ್ರಿ ಡೇ ವ್ಲಾಗ್ ಅಥವಾ ಆಲ್ಟರ್ನೇಟಿವ್ ಡೇಸ್ ವ್ಲಾಗ್ ನಾನು ಏನು ಮಾಡ್ತೀನೋ ಅದನ್ನು ಹಾಕ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ಇವತ್ತು ಯಾರಾದರೂ ಈ ವಿಡಿಯೋ ಖಂಡಿತ ವಿಶಸ್ ಬರುತ್ತೆ, ಅವ್ರಿಗೆಲ್ಲರಿಗೂ ನಾನು ಮೊದಲೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕೆಂತಂದರೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಹೇಳೋಷ್ಟೊತ್ತಿಗೆ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ದಿನಗಳು. ಅದಕ್ಕೋಸ್ಕರ ಈ ವ್ಲಾಗಿಗೆ ಯಾರೆಲ್ಲ ವಿಶ್ ಮಾಡ್ತೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ಯಾವಾಗಲೂ. ಟೇಕ್ ಕೇರ್, ಬಾಯ್.